ಹೆಲೋ ಗೈಸ್, ನೀವೇನಾದರೂ ರೆಂಟಲ್ಸ್ ಬರುವಂಥ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ದಿಸ್ ವಿಡಿಯೋ ಈಸ್ ಫಾರ್ ಯು ಗೈಸ್. ಬನ್ನಿ ನಾನು ಪ್ರಾಪರ್ಟಿ ತೋರಿಸ್ಕೊಡ್ತೀನಿ. ಯು ಕ್ಯಾನ್ ಸಿ ಫಸ್ಟು ನಿಮಗೆ ಪಾರ್ಕಿಂಗ್ ಇದೆ. ಪಾರ್ಕಿಂಗಲ್ಲೇ ಒಂದು ಮನೆ ಇದೆ. ದಿಸ್ ಇಸ್ ದ ಪಾರ್ಕಿಂಗ್. ಸೊ ಇದು ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಆದಷ್ಟು ಬೇಗ ಫಿನಿಶ್ ಆಗುತ್ತೆ. ಯು ಗೆಟ್ ಎ ಲಿಫ್ಟ್ ಆಕ್ಸೆಸ್ ಕೂಡ ಇದೆ. ದಿಸ್ ಈಸ್ ದ ಫಸ್ಟ್ ಹೌಸ್. ನೀವು ಟೋಟಲಾಗಿ 14 ಯೂನಿಟ್ಸ್ ಬರುತ್ತೆ, ಫರ್ನಿಶ್ಡ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಟಾಯ್ಲೆಟ್ ಆ್ಯಂಡ್ ದಿಸ್ ಇಸ್ ದ ರೂಮ್. ನಿಮಗೆ ಬೆಡ್ ಕೂಡ ಇನ್ಸ್ಟಾಲ್ಡ್ ಆಗಿರುತ್ತೆ ಆ್ಯಂಡ್ ಈವನ್ ಕಬೋರ್ಡ್ಸ್. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಫಸ್ಟ್ ಫ್ಲೋರಲ್ಲಿ ನಿಮಗೆ 3 ಯೂನಿಟ್ಸ್ ಬರುತ್ತೆ. ಯು ಕ್ಯಾನ್ ಸಿ. ಸೊ ಇದು BDA ಸೈಟಲ್ಲಿ ಕಟ್ಟಿರೋ ಮನೆ ಅನ್ನೋದಕ್ಕಿಂತ ನೀವು ಬೇರೆಯವ್ರು ರೆಂಟಲ್ಸ್ ಕೊಡ್ಬೋದು. ಟೋಟಲ್ 14 ಯೂನಿಟ್ಸ್ನ ಆಲ್ಮೋಸ್ಟ್ ಸಿಮಿಲರ್ ಟೈಪ್ ಇರುತ್ತೆ. 1 BHKಸೇ ಇರೋದು ನಿಮಗೆ. ಸೊ ಆಗಲೇ ಹೇಳಿದ್ನಲ್ಲ, ಬೆಡ್ ಇನ್ಸ್ಟಾಲ್ ಆಗಿ ಸಿಗುತ್ತೆ ಅಂತ. ಯು ಕ್ಯಾನ್ ಸಿ. And the cupboards. So lift access. So almost ಸೇಮ್ ಲೇಔಟಲ್ಲೇ ಇದೆ ಮನೆ ಎಲ್ಲನೂ. ಸೇಮ್ ಲೇಔಟಲ್ಲೇ ಕಟ್ಟಿದ್ದಾರೆ. ಸೊ ನೋಡ್ಬೋದು, ದಿಸ್ ಇಸ್ ದ ಸೆಕೆಂಡ್ ಫ್ಲೋರ್. ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು, ಒಂದು ಒಳ್ಳೆ ಪ್ರಾಪರ್ಟಿ ಮೇಲೆ, ನಿಮಗೆ ರಿಟರ್ನ್ಸ್ ಕೊಡೋಂಥ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ, ಸೊ ಯು ಕ್ಯಾನ್ ಗೋ ಫಾರ್ ದಿಸ್. ಸೊ ಥರ್ಡ್ ಫ್ಲೋರ್. ಈವನ್ ಕಿಚನ್ಸ್ ಆರ್ ಫರ್ನಿಶ್ಡ್. ಸೊ ಟೆನೆಂಟ್ಸ್ಗಾಗಿರ್ಬೋದು ಅಥವಾ ಜಾಬ್ ಮಾಡ್ತಿರೋರು, ಅವ್ರಿಗೆ ಸಿಂಗಲ್ BHK ರಿಕ್ವೈರ್ಮೆಂಟ್ಸ್ ಇರುತ್ತೆ ನೋಡಿ, ಅಂಥವ್ರಿಗೆ ನೀವು ಬಾಡಿಗೆ ಕೊಡ್ಬೋದು ನೀವು ರೆಂಟಲ್ ಹೌಸಸ್. ಸೊ ಫೋರ್ತ್ ಫ್ಲೋರ್. ಲಾಸ್ಟ್ ಫ್ಲೋರ್ ಇದೆ, ಬನ್ನಿ ತೋರಿಸ್ತೀನಿ. ಓಕೆ, ಸೊ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಮನೆಯೂ ಸೇಮ್ ಲೇಔಟಲ್ಲೇ ಇದೆ. ಈ ಬಿಲ್ಡಿಂಗ್ ಪೂರ್ತಿ ಸೇಲ್ಗಿದೆ. ನೋಡ್ಬೋದು ಹುಳಿಮಾವು, ಮೀನಾಕ್ಷಿ ಮಾಲ್ ಹತ್ರನೇ ಇರೋದು. ಬನ್ನರ್ಘಟ್ಟ ರೋಡಿಂದ ಜಸ್ಟ್ ಒಂದು 700 to 1 ಕಿಲೋಮೀಟರ್ ಒಳಗಡೆನೇ ಇದೆ. ಅಲ್ಲೇ ಮೀನಾಕ್ಷಿ ಮಾಲ್ ಇದೆ ನೋಡಿ. ಸೊ ಒಳ್ಳೆ ಹಾಟ್ ಕೇಕ್ ಅಂತಲೇ ಹೇಳ್ಬೋದು. ಯು ಕ್ಯಾನ್ ಬೈ ದಿಸ್ ಪ್ರಾಪರ್ಟಿ. ಇಫ್ ಯು ವಾಂಟ್ ದ ಡೀಟೇಲ್ಸ್, ಪ್ಲೀಸ್ DM ಶ್ರೀ ಸಾಯಿ SLV ಪ್ರಾಪರ್ಟೀಸ್. ನಾವು ನಿಮಗೆ ಡೀಟೇಲ್ಸ್ ಕಳಿಸ್ಕೊಡ್ತೀವಿ ಪ್ರತಿಯೊಂದೂ. ಹಾಟ್ ಕೇಕ್ ಅಂತಲೇ ಹೇಳ್ಬೋದು, ಇದು ಹಾಟ್ ಕೇಕ್. ಸೊ ಡೋಂಟ್ ಮಿಸ್ ಔಟ್ ದಿಸ್ ಪ್ರಾಪರ್ಟಿ. ಕಾಂಟ್ಯಾಕ್ಟ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.